ಬಿಗ್ ಬಾಸ್ ಸೀಸನ್ 11ರ ಕಂಟೆಸ್ಟೆಂಟ್ ರಂಜಿತ್ ಅವರು ಸದ್ದಿಲ್ಲದೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ. ರಂಜಿತ್ ಅವರು ಮದುವೆ ಆಗುತ್ತಿರುವ ಹುಡುಗಿ ಯಾರು, ಹಿನ್ನೆಲೆ ಏನು ಅನ್ನೋದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಬಿಗ್ ಬಾಸ್ ಸೀಸನ್ 11ರ ಕಂಟೆಸ್ಟೆಂಟ್ ಮತ್ತು ನಟ ರಂಜಿತ್ ಬಿಗ್ ಬಾಸ್ ಮನೆಯಲ್ಲಿ ನಡೆದ ದೊಡ್ಡ ರಾದ್ಧಾಂತದಿಂದಾಗಿ 3ನೇ ವಾರಕ್ಕೆ ಮನೆಯಿಂದ ಹೊರಗೆ ಬಂದಿದ್ದರು. ಬಿಗ್ ಬಾಸ್ ಮನೆಯಲ್ಲಿ ಟಫ್ ಕಂಟೆಸ್ಟೆಂಟ್ಗಳ ಲಿಸ್ಟ್ನಲ್ಲಿ ರಂಜಿತ್ ಕೂಡ ಒಬ್ಬರಾಗಿ ಚೆನ್ನಾಗಿ ಆಡುತ್ತಿದ್ದರು. ಆದಾಗ್ಯೂ ಅವರನ್ನು ಬಿಗ್ ಬಾಸ್ ಮನೆಯಿಂದ ಎವಿಕ್ಟ್ ಮಾಡಲಾಯಿತು. ಬಿಗ್ ಬಾಸ್ನಿಂದ ಹೊರಬಂದ ಬಳಿಕ ಸದ್ಯ ಹೆಚ್ಚಾಗಿ ಎಲ್ಲಿಯೂ ಕಾಣಿಸಿಕೊಳ್ಳದ ರಂಜಿತ್ ಈಗ ಎಂಗೇಜ್ಮೆಂಟ್ ಮಾಡಿಕೊಂಡು ಎಲ್ಲರಿಗೂ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ನಟ ರಂಜಿತ್ ಅದ್ದೂರಿಯಾಗಿ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದಾರೆ. ಮಾನಸ ಎಂಬವರ ಜೊತೆಗೆ ರಂಜಿತ್ ಅವರು ರಿಂಗ್ ಅನ್ನು ಬದಲಾಯಿಸಿಕೊಂಡು ಸಿಂಗಲ್ ಲೈಫ್ಗೆ ಗುಡ್ ಬೈ ಹೇಳಿ ಮದುವೆ ಆಗುವುದಕ್ಕೆ ರೆಡಿಯಾಗಿದ್ದಾರೆ. ಹಾಗಾದ್ರೆ ರಂಜಿತ್ ಅವರು ಮದುವೆ ಆಗಲಿರುವ ಹುಡುಗಿಯ ಹಿನ್ನೆಲೆ ಏನು ಅಂತ ನೋಡ್ಕೊಂಬರೋಣ. ರಂಜಿತ್ ಅವರು ಎಂಗೇಜ್ ಆಗಿರುವ ಹುಡುಗಿಯ ಹೆಸರು ಮಾನಸ. ಮಾನಸ ವೃತ್ತಿಯಲ್ಲಿ ಡಿಸೈನರ್ ಮತ್ತು ಸ್ಟೈಲಿಸ್ಟ್ ಆಗಿದ್ದು, ಮಾನಸ ಗೌಡ ದಿ ಫ್ಯಾಷನ್ ಸ್ಟೇಟ್ಮೆಂಟ್ ಎಂಬ ಹೆಸರಿನ ಫ್ಯಾಷನ್ ಸ್ಟುಡಿಯೋ ಹೊಂದಿದ್ದಾರೆ. ಸದ್ಯ ಎಂಗೇಜ್ಮೆಂಟ್ ಆಗಿರುವ ಫೋಟೋವನ್ನು ನಟ ರಂಜಿತ್ ಮತ್ತು ಮಾನಸ ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಇನ್ನು ತಮ್ಮ ಲವ್ ಸ್ಟೋರಿ ಬಗ್ಗೆ ಮಾತನಾಡಿರುವ ರಂಜಿತ್ ಅವರು, ನೋಡಿದ ತಕ್ಷಣ ಮಾನಸ ಅವರು ನನಗೆ ಇಷ್ಟವಾದರು. 2 ವರ್ಷದಿಂದ ನಾನು ಅವರನ್ನು ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡುತ್ತಿದ್ದೆ. ಒಂದು ಫೋಟೋಗೆ ಲೈಕ್ ಮಾಡಿದ್ದೆ. ಒಂದು ದಿನ ಕಳೆದ ಮೇಲೆ ನಿಮ್ಮನ್ನು ಬಿಗ್ ಬಾಸ್ನಲ್ಲಿ ನೋಡಿದ್ದೇನೆ ಎಂದು ಮಾನಸ ಮೆಸೇಜ್ ಹಾಕಿದ್ದರು. ಇದಾದ ಒಂದೇ ವಾರಕ್ಕೆ ಕಾಸ್ಟ್ಯೂಮ್ ಡಿಸೈನ್ ಮಾಡ್ತೀರಾ ಎಂದು ನಾನು ಮಾನಸಗೆ ಕೇಳಿದ್ದೆ. ನಂತರ ಚಿಕ್ಕ ಭೇಟಿ ಆಯಿತು. ಮೊದಲ ಭೇಟಿಯಲ್ಲಿ ಡಿನ್ನರ್ಗೆ ಕರೆದುಕೊಂಡು ಹೋಗಿದ್ದೆ. ಅಲ್ಲಿಂದ ಎಲ್ಲವೂ ಶುರುವಾಯಿತು ಎಂದಿದ್ದಾರೆ ರಂಜಿತ್. ನಾನು ಮೊದಲು ಮಾನಸಗೆ ಪ್ರಪೋಸ್ ಮಾಡಿದ್ದೆ. ಸಂಕ್ರಾಂತಿ ಹಬ್ಬಕ್ಕೆ ನಮ್ಮ ಮನೆಗೆ ಕರೆದುಕೊಂಡು ಬಂದು ನಮ್ಮ ಮನೆಯವರಿಗೆ ಮಾನಸ ಅವರನ್ನು ಪರಿಚಯಿಸಿದ್ದೆ. ನನ್ನ ತಾಯಿಯಲ್ಲಿರುವ ಗುಣವನ್ನು ನಾನು ಮಾನಸ ಅವರಲ್ಲಿ ಕಂಡೆ. ಹಾಗಾಗಿ ಹೆಚ್ಚು ಸಮಯ ತೆಗೆದುಕೊಳ್ಳದೆ ನಿಶ್ಚಿತಾರ್ಥ ಮಾಡಿಕೊಂಡು ಮದುವೆಗೆ ಸಜ್ಜಾಗಿದ್ದೇವೆ ಎಂದು ಹೇಳಿಕೊಂಡಿದ್ದಾರೆ ರಂಜಿತ್. ಇನ್ನು ರಂಜಿತ್ ಅವರನ್ನು ಕೈ ಹಿಡಿಯುತ್ತಿರುವ ಮಾನಸ ಗೌಡ ಅವರು ಮಾತನಾಡಿ, ರಂಜಿತ್ ಅವರು ಪರಿಚಯ ಆದಾಗಿನಿಂದಲೂ ನನ್ನ ಹುಡುಗಿ ಅಂದರೆ ಹೀಗಿರಬೇಕು, ಯಾವ ಗುಣಗಳಿರಬೇಕು ಎಂದೆಲ್ಲ ಹೇಳುತ್ತಿದ್ದರು. ಅವರು ಅದನ್ನೆಲ್ಲ ಹೇಳುತ್ತಿದ್ದಾಗ ಇದೆಲ್ಲ ನನಗೆ ಕನೆಕ್ಟ್ ಆಗ್ತಿದೆಯಲ್ಲ ಅಂತ ಅನ್ಸೋಕೆ ಶುರುವಾಯಿತು. ನಂತರ ಒಂದು ದಿನ ಭೇಟಿ ಆದಾಗ ಒಳ್ಳೆ ಟೈಮ್ ನೋಡಿಕೊಂಡು ರಂಜಿತ್ ಪ್ರಪೋಸ್ ಮಾಡಿದ್ದರು. ಪರವಾಗಿಲ್ಲ, ಸಮಯ ತೆಗೆದುಕೊಂಡು ಹೇಳು ಅಂದಿದ್ದರು. 1 ವಾರ ಟೈಮ್ ತೆಗೆದುಕೊಂಡ ನಂತರ ನಾನು ಒಪ್ಪಿಕೊಂಡೆ ಎಂದು ತಮ್ಮ ಲವ್ ಶುರುವಾಗಿದ್ದೇಗೆ ಎಂಬುದರ ಬಗ್ಗೆ ಮಾನಸ ಅವರು ಹೀಗೆ ಹಂಚಿಕೊಂಡಿದ್ದಾರೆ.